ನಮಸ್ಕಾರ ಎಲ್ರಿಗೂ. ನಾವು ವಾಸಿಸುವ ಮನೆಗಳಲ್ಲಿ ಕೆಲವೊಮ್ಮೆ ಪಶು ಪಕ್ಷಿಗಳಾಗಲಿ ಅಥವಾ ಕೀಟಗಳಾಗಲಿ ಬರ್ತಾ ಇರ್ತವೆ. ಈ ಪಶು ಪಕ್ಷಿಗಳು ಕೀಟಗಳು ಬಂದರೆ ಏನರ್ಥ, ಇದು ಅಶುಭನ ಅಥವಾ ಶುಭ ಸೂಚಕನ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಕಪ್ಪು ಇರುವೆಗಳು. ಕಪ್ಪು ಇರುವೆ ಮನೆಯಲ್ಲಿದ್ದರೆ ಸುಖ, ಸಮೃದ್ಧಿ, ಉನ್ನತಿಯ ಸಂಕೇತವಾಗಿರುತ್ತೆ. ಅದರಲ್ಲಿಯೂ ಕಪ್ಪು ಇರುವೆಗಳು ಬಿಳಿ ಮೊಟ್ಟೆಯಾಕಾರದಂಥ ತತ್ತಿಗಳನ್ನ ಏನಾದರೂ ಎತ್ಕೊಂಡು ಬರೋ ಅಂಥದ್ದನ್ನೇನಾದ್ರು ನೀವು ನೋಡಿದ್ರೆ ಅದು ಸಿರಿ ಸಂಪತ್ತು ಬರುವ ಮುನ್ಸೂಚನೆಯಾಗಿರುತ್ತೆ. ನಾವು ನಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳನ್ನು ನೋಡಿದಾಗ ಅದಕ್ಕೆ ನೀವು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ಕೂಡ ಹಾಕ್ಬೋದು. ಈ ರೀತಿ ಮಾಡೋದ್ರಿಂದ ಅದು ಶುಭ ಸೂಚನೆಯನ್ನು ಕೂಡ ತಿಳಿಸುತ್ತೆ. ಹಾಗೆ ಅಕ್ಕಿ ಡಬ್ಬಿಯಿಂದ ಇರುವೆಗಳು ಆಚೆ ಬರೋದು ಕಂಡ್ರೆ ಮುಂದಿನ ದಿನಗಳಲ್ಲಿ ಹಣದ ಅರಿವು ಹೆಚ್ಚಾಗೋದು ಅಂತ ಹೇಳ್ತಾರೆ ಮತ್ತು ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸುತ್ತೆ, ಚೆನ್ನಾಗಿರುತ್ತೆ ಅಂತ ಕೂಡ ಹೇಳಲಾಗುತ್ತದೆ. ಹಾಗೆ ಎರಡನೆಯದಾಗಿ ಚಿಟ್ಟೆಗಳು. ಚಿಟ್ಟೆಗಳು ಮನೆಗೆ ಬರುವುದು ಶುಭ ಮತ್ತು ಸೌಭಾಗ್ಯದಾಯಕವಾಗಿರುತ್ತೆ. ಒಳ್ಳೆಯ ಸಮಾಚಾರವನ್ನು ತರುವುದು. ಪದೇ ಪದೇ ಕಾಣಿಸಿದರೆ ಜೀವನದಲ್ಲಿ ಬೇಗ ಶುಭ ಸುದ್ದಿಗಳನ್ನು ಕೇಳುವುದು ಮತ್ತು ಜೀವನದಲ್ಲಿ ಸುಖ ಸಂತೋಷಗಳನ್ನು ತರುತ್ತವೆ ಅಂತ ಹೇಳ್ಬೋದು. ಇನ್ನು ಮೂರನೆಯದು ಶಂಖದ ಹುಳು. ಈ ಹುಳು ಬರುವುದು ಮತ್ತು ಗೋಡೆ ಮೇಲೆ ಹತ್ತುವುದನ್ನು ಏನಾದ್ರು ನೋಡಿದ್ರೆ ಇದು ಶುಭದ ಸಂಕೇತವಾಗಿರುತ್ತೆ. ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಿ ಆಗುತ್ತೆ ಅನ್ನೋದು ಸಂಕೇತವಾಗಿರುತ್ತೆ. ಆದ್ದರಿಂದ ಶಂಖದ ಹುಳು ಕೂಡ ಮನೆಗೆ ಬರುವುದು ಶುಭ ಸೂಚಕ ಅಂತ ಹೇಳ್ಬೋದು. ಇನ್ನು ನಾಲ್ಕನೆಯದಾಗಿ ಜರಿ. ಜರಿ ಅಂತ ಹೇಳಿದ್ರೆ ಶತಪಥ ಅಂತ ಕೂಡ ಇದನ್ನ ಕರೀತಾರೆ. ಇದು ಮನೆಗಳಲ್ಲಿ ಬರುವುದು ಅತ್ಯಂತ ಶುಭಕರ ಅಂತ ಹೇಳ್ಬೋದು. ಇದು ದೇವರ ಮನೆಗಳಲ್ಲಿ ಕಂಡುಬರುತ್ತೆ. ಆ ಸಮಯದಲ್ಲಿ ನಿಮಗೆ ದೇವರ ಅನುಗ್ರಹ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಥವಾ ನಿಮ್ಮ ಮೈಗೆ ಅಂದರೆ ಕಾಲುಗಳ ಮೇಲೆ ಕೂಡ ಹತ್ಬೋದು. ಮನೆಯಲ್ಲಿ ಪದೇ ಪದೇ ಇದು ಕಾಣಿಸ್ಕೊಂಡ್ರೆ ಅತ್ಯಂತ ಶುಭಕರ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನಾವು ಈ ಜರಿಯನ್ನು ಒಡೆಯಬಾರ್ದು. ಜರಿನ ನೋಡೋಕ್ಕೆ ಭಯ ಆಗುತ್ತೆ, ಬಟ್ ಕಂಡಾಗ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕೋದ್ರಿಂದ ನಿಮಗೆ ಶುಭ ಫಲಗಳು ಬರುತ್ತೆ. ಹಾಗೆ ಶುಭ ಸುದ್ದಿಗಳು ಕೂಡ ಬರುತ್ತೆ, ಮನೆಯ ಏಳಿಗೆ ಕೂಡ ಆಗುತ್ತೆ. ಇನ್ನು ಮುಂದಿನೆಯದಾಗಿ ಹಸು ಅಥವಾ ಕರು. ಹಸು ಅಂತ ಹೇಳಿದ್ರೆ ಎಲ್ಲ ದೇವತೆಗಳ ಆಶೀರ್ವಾದ ಕೂಡ ಹಸುವಲ್ಲಿ ಇರೋದ್ರಿಂದ ಮನೆ ಮುಂದೆ ಬಂದು ನೀವು ಪೂಜೆ ಮಾಡೋ ಸಮಯದಲ್ಲಿ, ಊಟ ಮಾಡೋ ಸಮಯದಲ್ಲಿ ಅಥವಾ ನೀವು ದೀಪ ಹಚ್ಚೋಂಥ ಸಮಯದಲ್ಲಿ ಬಂದು ಮನೆ ಮುಂದೆ ಕೂಗಿದರೆ ಅಥವಾ ಮನೆ ಮುಂದೆ ಬಂದು ಮಲ್ಕೊಂಡ್ರೆ ನಿಮಗೆ ಏಳಿಗೆ ಅನ್ನೋದು ಪ್ರಾರಂಭ ಆಗಿದೆ ಅಂತಲೇ ಅರ್ಥ. ಇನ್ನು ಕೆಲವೊಂದು ಹಸುಗಳು ಮನೆಯೊಳಗೆ ಬರುತ್ತೆ. ಈ ಥರ ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಅನಿಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಅರ್ಥ. ಹಾಗೆ ನಿಮಗೊಂದು ಒಳ್ಳೆ ಸಮಯ ಬಂದಿದೆ ಅಂತ ಕೂಡ ಅರ್ಥ ಕೊಡುತ್ತೆ. ಹಾಗೆ ಹಸು ಏನಾದರೂ ಬಂದು ನಿಮ್ಮ ಮನೆಯೊಳಗೆ ಗಂಜಳ ಹಾಕೋದಾಗಲಿ ಅಥವಾ ಸಗಣಿಯನ್ನು ಹಾಕಿದ್ರೆ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿದೆ, ನಿಮಗೆ ಒಂದು ಒಳ್ಳೆ ಕಾಲ ಬರುತ್ತಾ ಇದೆ ಅಂತ ತಿಳ್ಕೊಬೇಕು. ಇನ್ನು ಕಡಜ. ಇದನ್ನ ಕಣಜ ಅಂತ ಕೂಡ ಕರೀತಾರೆ. ಬೇರೆ ಬೇರೆ ಪ್ರಾಂತ್ಯದಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ನಾವು ಇದಕ್ಕೆ ಕಡಜ ಅಂತ ಕರಿತೀವಿ. ಕಡಜ ಸಾಮಾನ್ಯವಾಗಿ ಯಾರ ಮನೇಲೂ ಗೂಡು ಕಟ್ಟಲ್ಲ. ಇದು ಯಾರ್ದಾದ್ರೂ ಮನೇಲಿ ಗೂಡು ಕಟ್ಟುತ್ತೆ ಅಂತ ಹೇಳಿದ್ರೆ ಅವರಿಗೆ ಸುಖ, ಸಮೃದ್ಧಿ, ಆಮೇಲೆ ಹಣದ ಅರಿವು ಹೆಚ್ಚಾಗುತ್ತೆ. ಇದು ಬಹಳ ಶುಭದಾಯಕವಾಗಿರುತ್ತೆ. ಆದ್ದರಿಂದ ಈ ಕಡಜದ ಬಗ್ಗೆ ಇನ್ನೊಂದು ವಿಡಿಯೋನೇ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಕಡಜ ಒಂದೊಂದು ಭಾಗದಲ್ಲಿ ಗೂಡು ಕಟ್ಟಿದ್ರು ಒಂದೊಂದು ಅರ್ಥ ಇರುತ್ತೆ. ಆದ್ದರಿಂದ ಕಡಜ ಮನೆಯಲ್ಲಿ ಗೂಡು ಕಟ್ಟೋದು ಒಳ್ಳೆ ಶುಭ ಸಂಕೇತವಾಗಿರುತ್ತೆ. ಇನ್ನು ಗೋಡೆಯಲ್ಲಿ ಹರಿಯುವಂಥ ಹಲ್ಲಿಗಳು. ಹಲ್ಲಿಗಳಲ್ಲಿ ಬೇರೆ ಬೇರೆ ಬಣ್ಣದ ಹಲ್ಲಿಗಳಿರುತ್ತೆ. ಅದರಲ್ಲೂ ಬಿಳಿ ಬಣ್ಣದ ಹಲ್ಲಿಗಳು ದೇವ್ರ ಫೋಟೋದ ಹಿಂದೆ ಅಥವಾ ಮನೆಯಲ್ಲಿದ್ದರೆ ಒಳ್ಳೆಯದು. ಹಾಗೆ ಕಪ್ಪು ಹಲ್ಲಿಗಳು ಇರಬಾರ್ದು. ಜ್ಯೋತಿಷ್ಯದ ಪ್ರಕಾರ ಈ ಹಲ್ಲಿಗಳ ಶಕುನ ಅಂತಲೇ ಇರುತ್ತೆ. ನಾನು ಈಗಾಗಲೇ ಇದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ, ಅದನ್ನೊಂದು ಸರಿ ಚೆಕ್ ಮಾಡಿ. ಯಾಕೆಂತೇಳಿದ್ರೆ ಮೈ ಮೇಲೆ ಹಲ್ಲಿಗಳು ಯಾವ ಭಾಗಕ್ಕೆ ಬಿದ್ದರೆ ಯಾವ ಫಲ ಕೊಡುತ್ತೆ ಅಂತೆಲ್ಲ ಇರುತ್ತೆ. ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಒಂದ್ಸರಿ ನೀವು ಚೆಕ್ ಮಾಡ್ಕೋಬೋದು. ಪಶು ಪಕ್ಷಿ ಕೀಟಗಳಲ್ಲಿ ಯಾವುದು ಮನೆಯೊಳಗೆ ಬಂದರೆ ಶುಭ ಅಂತ ನಾನೀಗ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾವೆಲ್ಲ ಪ್ರಾಣಿಗಳು, ಕೀಟಗಳು, ಪಕ್ಷಿಗಳು ಮನೆಯೊಳಗೆ ಬಂದರೆ ಕೆಟ್ಟದ್ದು ಅಂತ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಹಾಗಿದ್ರೆ ನೋಡೋಣ ಯಾವ ಪ್ರಾಣಿಗಳು ಮನೆಯೊಳಗೆ ಬಂದರೆ ಅಶುಭ ಅಂತ ನೋಡೋಣ. ಶುಭ ಪ್ರಾಣಿಗಳಲ್ಲಿ ಮೊದಲನೆಯದಾಗಿ ಇಲಿ. ಗಣೇಶನ ವಾಹನನೇ ಆಗಿರ್ಬೋದು.
ಆದರೆ ಇಲಿ ಅಂತ ಹೇಳೋದು ಮನೆಯೊಳಗೆ ಬಂದರೆ ನಮಗೆ ದೊಡ್ಡ ಮಟ್ಟದಲ್ಲಿ ಹಣದ ಸಮಸ್ಯೆಗಳು ಏರ್ಪಾಟಾಗುತ್ತೆ, ಲಾಸ್ ಆಗೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆದ್ದರಿಂದ ಇಲಿ ಮನೆಯೊಳಗೆ ಬರಬಾರ್ದು. ಇನ್ನು ಇಲಿ ಇರೋ ಕಡೆ ಎಲ್ಲ ನೀವು ಗಮನಿಸಿರ್ತೀರ, ಸ್ವಲ್ಪ ಗಲೀಜೇ ಇರುತ್ತೆ ಮತ್ತು ಸ್ಮೆಲ್ಲೇ ಇರುತ್ತೆ. ಆದ್ದರಿಂದ ಇಲಿಗಳು ಮನೆಗೆ ಬಂದು ಸೇರಬಾರ್ದು. ಈ ರೀತಿ ಸೇರಿದಾಗ ನಮಗೆ ಅವಮಾನಗಳು ಜಾಸ್ತಿ ಆಗುತ್ತೆ. ನಮ್ಮ ಕ್ಯಾರೆಕ್ಟರ್ ಬಗ್ಗೆ ನಮಗೆ ಅವಹೇಳನಕಾರಿ ಮಾತುಗಳೆಲ್ಲ ಕೇಳಿಬರುತ್ತೆ. ಆದ್ದರಿಂದ ಇಲ್ಲಿ ಸೇರಬಾರ್ದು, ಇದು ಅಶುಭ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಗೂಬೆಯನ್ನು ಕೂಡ ನಾವು ಲಕ್ಷ್ಮೀ ವಾಹನ ಅಂತ ಕರಿತೀವಿ. ಹಾಗೆ ಗೂಬೆ ಮುಖ ನೋಡಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಆದರೆ ಯಾವುದೇ ಕಾರಣಕ್ಕೂ ಗೂಬೆ ಮನೆಯೊಳಗೆ ಬರಬಾರ್ದು. ಸಾಮಾನ್ಯವಾಗಿ ಗೂಬೆ ಮನೆಯೊಳಗೆ ಬರಲ್ಲ, ಬಂತು ಅಂತ ಹೇಳಿದ್ರೆ ಆ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಕಾಡುತ್ತೆ. ಆದ್ದರಿಂದ ಗೂಬೆಗಳು ಕೂಡ ಮನೆಯೊಳಗೆ ಬರಬಾರ್ದು. ಇನ್ನು ಮೂರನೆಯದಾಗಿ ಜೇನುಹುಳುಗಳು ಕೆಲವೊಮ್ಮೆ ಮನೆಯಲ್ಲೆಲ್ಲ ಗೂಡು ಕಟ್ತವೆ, ಹಾಗೆ ಮನೆಯೊಳಗೆ ಬಂದು ಸಾಯ್ತವೆ. ಕೆಲವೊಂದು ಲೈಟ್ ಬೆಳಕಿಗೆ ಬರುತ್ತೆ, ಅದೇನೂ ಆಗಲ್ಲ. ಬಟ್ ನಮಗೆ ಅಶುಭಗಳಿಗೆ ಏನಾದರೂ ನಮಗೆ ದಾರಿದ್ರ್ಯ ಬರೋಂಥ ಸಮಯದಲ್ಲಿ ಜೇನುಹುಳುಗಳು ಮನೆಗೆ ಬರೋಂಥ ಚಾನ್ಸಸ್ ಇರುತ್ತೆ. ಹಾಗೆ ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡಬಹುದು. ಆದ್ದರಿಂದ ಜೇನುಹುಳುಗಳು ಕೂಡ ಮನೆಯೊಳಗೆ ಬರಬಾರ್ದು. ಇನ್ನು ನಾಲ್ಕನೆಯದಾಗಿ ಜೇಡರ ಬಲೆ. ಇವು ಜಾಡು ಅಂತ ಹೇಳ್ತಾರೆ ಇದನ್ನ ಕೆಲವೊಂದು ಕಡೆ. ಮನೆಯಲ್ಲೆಲ್ಲ ಈ ಥರ ಜಾಡು ಅಥವಾ ಜೇಡರ ಬಲೆ ಎಲ್ಲ ಕಟ್ಟಬಾರ್ದು. ಇದರಿಂದ ನಮಗೆ ಕಷ್ಟದ ಮೇಲೆ ಕಷ್ಟಗಳು ಬರ್ತಾ ಇರ್ತದೆ. ಅದು ಜೇಡರ ಬಲೆಯಲ್ಲಿ ನೀವು ನೋಡ್ಬೋದು, ಆ ಹುಳ ತನ್ನಿಂದ ತಾನೇ ಮನೆ ಕಟ್ಕೊಂಡು ತಾನೇ ಅದರೊಳಗೆ ಸಿಕ್ಕಾಕೊಳ್ಳುತ್ತೆ. ನಂತರ ಅದರೊಳಗೆ ಏನಾದರೂ ಬೇರೆ ಹುಳಗಳು ಹೋದರೆ ಅದಕ್ಕೆ ಬರೋಕ್ಕೆ ಆಗದಿರೋಂಥ ಪರಿಸ್ಥಿತಿ ಇರುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಸಮಸ್ಯೆಗಳ ಸರಮಾಲೆಯನ್ನೇ ನಾವು ಕಟ್ಕೊಂಡು ಹೋಗ್ತಾ ಇರ್ತೀವಿ. ಆದ್ದರಿಂದ ವಾರಕ್ಕೆ ಒಮ್ಮೆ ಆದರೂ ಅಥವಾ 15 ದಿನಕ್ಕೆ ಒಮ್ಮೆ ಆದರೂ ಅಥವಾ ತಿಂಗಳಿಗೆ ಒಮ್ಮೆ ಆದರೂ ನಾವು ಈ ಜೇಡರ ಬಲೆ ಮನೆಯಲ್ಲಿ ಸಾಮಾನ್ಯವಾಗಿ ಕಟ್ಟುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇರಬೇಕು. ಜೇಡರ ಬಲೆ ಕಟ್ಟೋದ್ರಿಂದ ಲಕ್ಷ್ಮಿಯ ವಾಸ ಕೂಡ ಮನೆಯಲ್ಲಿ ಇಲ್ಲದಂತಾಗುತ್ತೆ. ಆದ್ದರಿಂದ ನೀವು ಶುಕ್ರವಾರ, ಮಂಗಳವಾರ, ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ಬಿಟ್ಟು ನೀವು ಬೇರೆ ಸಮಯದಲ್ಲಿ ಮನೆ ಕ್ಲೀನ್ ಮಾಡ್ಕೋಬಹುದು. ಇನ್ನು ಕಾಗೆ ಬಗ್ಗೆ ನಾನು ಹೆಚ್ಚಾಗಿ ಹೇಳೋದಂಥದ್ದೇನಿಲ್ಲ. ಕಾಗೆ ಮನೆಯೊಳಗೆ ಬರಬಾರ್ದು. ಹಾಗೆ ಮನುಷ್ಯರ ದೇಹದ ಮೇಲೆ ಕೂತ್ಕೋಬಾರ್ದು. ಕೆಲವೊಮ್ಮೆ ಮನುಷ್ಯರಿಗೆ ಕಾಗೆ ಕುಕ್ಕುತ್ತೆ, ರೆಕ್ಕೆಯಿಂದ ಬಡಿಯುತ್ತೆ. ಇದೆಲ್ಲವೂ ಕೂಡ ಅಪಶಕುನ ಅಂತಲೇ ಹೇಳ್ಬೋದು. ಕಾಗೆ ಶನಿ ಮಹಾತ್ಮನ ವಾಹನ ಆಗಿರ್ಬೋದು, ಬಟ್ ಇದು ಮನೆಯೊಳಗೆ ಬರಬಾರ್ದು. ನಾನು ಈಗಾಗಲೇ ಕಾಗೆ ಶಕುನ ಅಂತ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರಲ್ಲಿ ನಿಮಗೆ ಸವಿಸ್ತರವಾಗಿ ಕಾಗೆ ಏನು ಮಾಡಿದ್ರೆ ಅಥವಾ ನಮ್ಮ ಮೈ ಮೇಲೆ ಕೂತ್ರೆ ಏನು ಮಾಡಬೇಕು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಕಾಗೆ ಮನೆಯೊಳಗೆ ಬಂದರೆ ಏನು ಮಾಡಬೇಕು ಅಂತ ಕೂಡ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋನ ನೋಡಿ ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ. ಕಾಗೆ ಮನೆಯೊಳಗೆ ಬಂದರೆ ಅಥವಾ ನಮ್ಮ ಶರೀರದ ಮೇಲೆ ಕೆಲವೊಂದು ಭಾಗಗಳ ಮೇಲೆ ಕೂತ್ರೆ, ನಮ್ಮ ಶರೀರಕ್ಕೆ ಏನಾದ್ರು ರೆಕ್ಕೆಯಿಂದ ಬಡಿದ್ರೆ ಕೆಲವೊಂದು ಶಾಂತಿಗಳನ್ನ ಕೂಡ ಮಾಡಿಸ್ಬೇಕಾಗುತ್ತೆ. ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನೀವು ಆ ವಿಡಿಯೋನ ಚೆಕ್ ಮಾಡ್ಕೊಬನ್ನಿ. ಇನ್ನು ಮನೆಯ ಒಳಗೆ ಕೆಂಪು ಇರುವೆಗಳು ಬರಬಾರ್ದು. ಮೊದಲನೇದಾಗಿ ತಿಳಿಸಿದ್ದೀವಿ, ಕಪ್ಪು ಇರುವೆ ಬಂದರೆ ಅದು ಶುಭ ಸೂಚಕವಾಗಿರುತ್ತೆ ಅಂತ. ಈಗ ಇದು ಕೆಂಪು ಇರುವೆಗಳು ನಮಗೆ ಅಶುಭವನ್ನು ಕೊಡುತ್ತೆ. ಇದರಿಂದ ಸಾಕಷ್ಟು ಧನವ್ಯಯ ಕೂಡ ಆಗುತ್ತೆ. ಆದ್ದರಿಂದ ಕೆಂಪು ಇರುವೆಗಳು ಬರಬಾರ್ದು. ಮನೆಯಲ್ಲಿ ಅಶಾಂತಿ ಕೂಡ ಬರುತ್ತೆ. ಕೆಲವೊಮ್ಮೆ ಕೆಂಪು ಇರುವೆಗಳು ಕಚ್ಚುತ್ತೆ. ಇಂಥದ್ದನ್ನೆಲ್ಲ ನೋಡ್ಕೋಬೇಕು. ಯಾಕೆಂತ ಹೇಳಿದ್ರೆ ಕೆಂಪು ಇರುವೆಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು, ಅಂದರೆ ಹಣದ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆಗಳನ್ನ ತಂದಿಡೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆದ್ದರಿಂದ ಕೆಂಪು ಇರುವೆಗಳಾಗಲಿ ಕಚ್ಚಂಥ ಇರುವೆಗಳಾಗಲಿ ಮನೆಯಲ್ಲಿ ಬರಬಾರ್ದು. ಅಕಸ್ಮಾತ್ ಕೆಂಪು ಇರುವೆಗಳೇನಾದ್ರು ಬಂದರೆ ಅದರ ಗೂಡು ಹತ್ರ ಆಗಲಿ ಅಥವಾ ಕೆಂಪು ಇರುವೆಗಳ ಮೇಲಾಗಲಿ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿದ್ರೆ ಅದು ತನ್ನಷ್ಟಕ್ಕೆ ತಾನೇ ಹೊರಟೋಗ್ಬಿಡುತ್ತೆ. ಅಥವಾ ಅಕ್ಕಿಯನ್ನು ಕೂಡ ಹಾಕ್ಬೋದು. ಇದರಿಂದ ಅದು ಅಕ್ಕಿಯನ್ನು ತಗೊಂಡು ಅಲ್ಲಿಂದ ಗೂಡು ಖಾಲಿ ಮಾಡೋದು. ನೋಡಿದ್ರಲ್ಲ, ಇದಿಷ್ಟು ನಾನು ಕೆಲವೊಂದು ಪಶು ಪಕ್ಷಿಗಳು ಕೀಟಗಳು ಮನೆಯೊಳಗೆ ಬಂದರೆ ಆಗುವಂಥ ಶುಭ ಮತ್ತು ಅಶುಭದ ಬಗ್ಗೆ ತಿಳಿಸಿದ್ದೀನಿ. ಇನ್ನೂ ಎಷ್ಟೋ ಕ್ರಿಮಿಕೀಟಗಳು ಆಗಲಿ ಪಶು ಪಕ್ಷಿಗಳಾಗಲಿ ಮನೆಯೊಳಗೆ ಬಂದರೆ ಏನು ಸೂಚಕ ಅಂತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸಾಕಷ್ಟು ಇವೆಲ್ಲ ಬರೋದ್ರಿಂದ ಸಾಕಷ್ಟು ಬದಲಾವಣೆಗಳು ಕೂಡ ಆಗುತ್ತೆ. ಮೂಢನಂಬಿಕೆ ಅಂತ ಹೇಳೋರು ಹೇಳ್ಕೊಬೋದು, ತೊಂದರೆ ಇಲ್ಲ. ನಂಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋಗಾಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು.